ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಮಂಕಿ ಪಾಕ್ಸ್ ಮಹಾಮಾರಿ ಬೆಂಗಳೂರಿನಲ್ಲಿ ಪತ್ತೆ ಆಗಿರೋದು ಈಗ ಆತಂಕನ ಸೃಷ್ಟಿ ಮಾಡಿದೆ. HMPV ವೈರಸ್ ಬಳಿಕ ಈಗ ಮಂಕಿ ಪಾಕ್ಸ್ ಜನರಲ್ಲಿ ಆತಂಕನ ಸೃಷ್ಟಿ ಮಾಡ್ತಿದೆ. ಹಾಗಾದರೆ ಏನಿದು ಮಂಕಿ ಪಾಕ್ಸ್ ವೈರಸ್, ಇದರ ಲಕ್ಷಣಗಳೇನು, ಇದೆಷ್ಟು ಆತಂಕಕಾರಿಯಾಗಿದೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸರ್, ಇಷ್ಟು ದಿನ HMPV ವೈರಸ್ ಆಯಿತು, ಈಗ ಮಂಗನ ಕಾಯಿಲೆ ಮಂಕಿ ಪಾಕ್ಸ್. ಏನು ಸರ್ ಇದು ಮಂಕಿ ಪಾಕ್ಸು? ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಬಟ್ ಆ್ಯಕ್ಚುಲಿ ಇದು ಕೇರಳ ಒಳಗೆ ಶುರುವಾಯ್ತಮ್ಮ, ಮಂಕಿ ಪಾಕ್ಸ್ ಅಂತ. ಈ ವೈರಲ್ ಡಿಸೀಸಸ್ ಇರ್ತಾವಲ್ಲ, ನಮಗೆ ಭಾಳ ಕಾಲದಿಂದ ಗೊತ್ತಿರೋದು ಅಂದರೆ ಸ್ಮಾಲ್ ಪಾಕ್ಸ್ ಆ್ಯಂಡ್ ಚಿಕನ್ ಪಾಕ್ಸ್. ಈಗ ಹರ್ಪೆಸ್ ಅಂತ ಆಗುತ್ತೆ. ಈ ಜಾತಿಗೆ ಸೇರಿದಂಥ ಇದೊಂದು ವೈರಸ್ಸು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ವೈರಸ್ಸು. ಇಟ್ ಇಸ್ ನಾಟ್ ಎ ಸೀರಿಯಸ್ ಡಿಸೀಸ್. ಸ್ಮಾಲ್ ಪಾಕ್ಸ್ನೊಳಗೆ ಕಣ್ಣು ಕಳ್ಕೊಳ್ಳೋರು, ಡೆತ್ ಆಗೋದು. ಬಟ್ ದಿಸ್ ಡಿಸೀಸ್ ಇಟ್ ಇಸ್ ನಾಟ್ ಎ ಕಿಲ್ಲಿಂಗ್ ಡಿಸೀಸು. ಬಟ್ ಮೈಯೆಲ್ಲ ರ್ಯಾಷಸ್ ಬರ್ತವೆ, ಜ್ವರ ಬರುತ್ತೆ. ಎನಿ ವೈರಲ್ ಇನ್ಫೆಕ್ಷನ್ ಒಳಗೆ ಮೈ ಕೈ ನೋವು, ತಲೆನೋವು, ಜ್ವರ. ಸೊ ಆದ್ದರಿಂದ ಇದನ್ನು ಅಂಥವ್ರನ್ನ ಐಸೋಲೇಟ್ ಮಾಡಬೇಕು ಆ್ಯಂಡ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಸೊ ಇದು ಆಲ್ರೆಡಿ ಅಲ್ಲೊಂದು ಕಾಣಿಸ್ಕೊಂಡಿರೋದ್ರಿಂದ ಯಾರು ನಮ್ಮ ಕೊರೋನಾ ಟೈಮ್ನೊಳಗೆ ಎದುರ್ಕೊಂಡಂಗೆ ಯಾರು ಎದುರ್ಕೊಳ್ಳೋದು ಬೇಕಿಲ್ಲ. ಆ್ಯಕ್ಚುಲಿ ಇದು ನಮ್ಮಲ್ಲಿ ನ್ಯೂ ಡಿಸೀಸು, ಕೇರಳದಿಂದ ಆ ಕಡೆ ಕಾಸರಗೋಡು ಆ ಕಡೆ ಬಂದಿದೆ. ಆ್ಯಕ್ಚುಲಿ ಇನ್ನೊಂದು ರಿಯಲಿ ಮಂಕಿಯಿಂದ ಮನುಷ್ಯನಿಗೆ ಬರೋ ಕಾಯಿಲೆನ ನಾವು ಶಿವಮೊಗ್ಗ ಹತ್ರ, ಸಾಗರ್ ಹತ್ರ KFD ಅಂತೀವಿ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್. ಯಾರು ಕಾಡಿಗೆ ಹೋಗ್ತಾರಲ್ಲ ಸೌದೆ ಅದೆಲ್ಲ ತರಲಿಕ್ಕೆ, ಅಲ್ಲಿ ಒಂದು ಮಂಕಿ ಸತ್ತು ಬಿದ್ದಿದ್ರೆ ಮಂಕಿಯ ಚಿಗಟ ಇರುತ್ತೆ. ಆ ಚಿಗಟ ಕಚ್ಚಿದರೆ ಇವ್ರಿಗೆ ಬರೋ ಕಾಯಿಲೆ KFD ಅನ್ನೇವು ನಾವು, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್. ಇಟ್ ವಾಸ್ ಕಾಲ್ಡ್ ಮಂಕಿ ಪಾಕ್ಸ್ ಅಂತ ಅಲ್ಲಿಂದ. ಬಟ್ ದಿಸ್ ನ್ಯೂ ಒನ್ ಇಟ್ ಇಸ್ ಸಿಮಿಲರ್ ಟು ಸ್ಮಾಲ್ ಪಾಕ್ಸ್ ಆರ್ ಚಿಕನ್ ಪಾಕ್ಸ್. ಸೊ ಅದರಿಂದ ಯಾರು ಇದು ಎದುರ್ಕೊಳ್ಳೋವಂಥದ್ದಿಲ್ಲ. ಉಸಿರಾಟಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ? ಯಾಕಂದರೆ ಇದಕ್ಕೆ ವ್ಯಾಕ್ಸಿನ್ ಕೂಡ ಇಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಯಾವ ರೀತಿ ಜನ ಮಂಕಿ ಪಾಕ್ಸ್ ಬಂದಾಗ ಎಚ್ಚರಿಕೆಯಿಂದ ಇರಬೇಕು, ಏನು ಟ್ರೀಟ್ಮೆಂಟ್ ತೊಗೊಬೇಕಾಗತ್ತೆ? ಉಸಿರಾಟ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ಎನಿ ರೆಸ್ಪಿರೇಟರಿ ಇನ್ಫೆಕ್ಷನ್, ಅದರಲ್ಲಿ ಸ್ವಲ್ಪ ಉಸಿರಾಟ. ಬಟ್ ಇಲ್ಲಿ ಎಲ್ಲೂ ಕೂಡ ನ್ಯೂಮೋನಿಯಾ ಆಗೋದಾಗಲಿ, ಎಲ್ಲೋ ಒಂದು ಕಡೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗೋದಾಗಲಿ ಆ ರೀತಿ ಎಲ್ಲೂ ರಿಪೋರ್ಟ್ ಆಗಿಲ್ಲ. ಆದ್ದರಿಂದ ಆಲ್ರೆಡಿ ಅವ್ರಿಗೆ ನ್ಯೂಮೋನಿಯಾ ಇದ್ದು ಅಥವಾ ಬೇರೆ ಏನಾದರೂ ಡಿಸೇಬ್ಲಿಂಗ್ ಡಿಸೀಸ್ ಇದ್ದರೆ ಆವಾಗ ಜಾಸ್ತಿ ಆಗುತ್ತೆ, ಅದರ್ವೈಸ್ ಏನೂ ಇಲ್ಲ. ಸೊ ಯಾವುದೇ ವೈರಲ್ ಕಾಯಿಲೆ ಈ ಮೂರು ಕಾಮನ್: ನೆಗಡಿ, ಜ್ವರ, ಕೆಮ್ಮು, ಉಸಿರಾಟದ ಕಷ್ಟ. ಸೊ ಅಂಥ ಟೈಮ್ನ ದಯವಿಟ್ಟು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಬರೀ ಅದರ್ವೈಸ್ ಮೊದಲನೇ 2 ದಿನ ಮನೆ ಮದ್ದು ಅಂದರೆ ಸಿಂಪ್ಟಮ್ಯಾಟಿಕ್ ಅಂದರೆ ಪ್ಯಾರಾಸಿಟಮಾಲ್, ಜ್ವರಕ್ಕೆ ಪ್ಯಾರಾಸಿಟಮಾಲ್ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ, ಅಥವಾ ನೆಗಡಿಗೆ ಆ್ಯಂಟಿಹಿಸ್ಟಮಿನ್ ಅಂತೀವಿ. ಸ್ವಲ್ಪ ಬೆಚ್ಚಗೆ ಓದ್ಕೊಂಡು ಎಲ್ಲೂ ಹೊರಗಡೆ ಹೋಗ್ದಿರ ಮನೆಯಲ್ಲಿ ಬಿಸಿ ಆಹಾರ ತೊಗೊಂಡು ರೆಸ್ಟ್ ತೊಗೊಂಡ್ರೆ ಇಟ್ ಇಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. 1 ವಾರದಲ್ಲಿ ತನ್ನಷ್ಟಿಗೆ ತಾನೇ ವಾಸಿ ಆಗುವಂಥ ಕಾಯಿಲೆ. ಇದರಲ್ಲಿ ಡೆತ್ ಆಗುವಂಥ ಚಾನ್ಸಸ್ ಯಾವುದೂ ಇಲ್ಲ? ಭಾಳ ಕಡಿಮೆ, ಅಬ್ಸಲ್ಯೂಟ್ಲಿ ರೇರ್. ಅದ್ರ ಜೊತೆಗೆ ಏನಾದರೂ ಸೆಕೆಂಡ್ರಿ ಚೇಂಜಸ್, ಇವಾಗ ಡಯಾಬಿಟಿಸ್ ಇತ್ತು, ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು, ಕ್ಯಾನ್ಸರ್ ಏನೋ ಟ್ರೀಟ್ಮೆಂಟ್ ತೊಗೊಳ್ತಿದ್ರು, ಇವ್ರನ್ನೆಲ್ಲ ಮಾರ್ಬಿಡ್ ಕಂಡೀಷನ್ಸ್ ಅಂತೀವಿ. ಹಂಗಿದ್ರೆ ಮಾತ್ರ ಡೆತ್. ಅದರ್ವೈಸ್ ಈ ಕಾಯಿಲೆಯ ಬಗ್ಗೆ ಓನ್ಲಿ ಇನ್ಫಾರ್ಮೇಷನ್ನು, ನಥಿಂಗ್ ಟು ವರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟಾಗಿತ್ತು ಡಾಕ್ಟರ್ ಅಂಜನಪ್ಪ ಅವರ ಮಾತು. ಮಂಕಿ ಪಾಕ್ಸ್ ಆತಂಕಕಾರಿ ಅಲ್ಲ, ಆದರೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಜಾನ್ ಜೊತೆ ಪದ್ಮಶ್ರೀ.